ನಮಸ್ಕಾರ ಬಂಧುಗಳೇ, ನಾವು ವಿವಿಧ ರೀತಿಯ ಶಿಲ್ಪಕಲೆಗಳನ್ನು ನೋಡಿರಬಹುದು. ಕಲ್ಲಿನ ಕೆತ್ತನೆಗಳನ್ನು, ಮರದ ಕೆತ್ತನೆಗಳನ್ನು ನೋಡಿ ಆನಂದಿಸಿರಬಹುದು. ಆದರೆ ಇಲ್ಲಿ ಪುತ್ತೂರಿನ ಮುಕ್ರಂಪಾಡಿಯಲ್ಲಿ ಶಂಕರನಾರಾಯಣ ಭಟ್ ಎನ್ನುವರು ಮಾಡುತ್ತಿರುವಂತಹ ಕೋಕೋ ಕ್ರಾಫ್ಟ್ ಇಂಡಿಯಾ ಎನ್ನುವ ಹೆಸರಿನಲ್ಲಿ ತಯಾರಾಗುತ್ತಾ ಇರುವಂತಹ ತೆಂಗಿನಕಾಯಿಯ ಗೆರಟೆಯ ಶಿಲ್ಪಕಲೆಯ ಬಗ್ಗೆ ನೀವು ತಿಳಿದಿದ್ದೀರಾ? ತಿಳಿಯಲಿಲ್ಲ ಅಂತಾದರೆ ಇಲ್ಲಿದೆ ಮಾಹಿತಿ, ಬನ್ನಿ ತಿಳಿಯೋಣ. ನಮ್ಮಲ್ಲಿ ಒಂದು 100 ಮೇಲಿಗಿಂತ ಪ್ರಾಡಕ್ಟ್ಸ್ ಎಲ್ಲ ಇದೆ. ಇದು ಟೀ ಕಪ್, ಕಾಫಿ ಕಪ್, ಟೀ ಕಪ್. ಇದನ್ನು ನಾವು ಮನೆಯಲ್ಲಿ ಉಪಯೋಗಿಸಬಹುದು, ಹೊಡಿಬಹುದು. ಆಮೇಲೆ ಇದು ಜ್ಯೂಸ್ ವೈನ್ ಗ್ಲಾಸ್, ಜ್ಯೂಸ್ ಕಪ್. ಇದು ಶೋಕೇಸ್ ಐಟಮ್ಸ್ ಎಲ್ಲ ಇದೆ ಇದರಾಗೆ. ತೆಂಗಿನ ಮರ, ಆಮೇಲೆ ಹೀಗೆ ಹಕ್ಕಿ, ಒಂದು ಹೌಸ್ ಬೋಟ್, ಇದು ಗೆರಟೆ ಮತ್ತು ಬಿದಿರು, ಸೋಪ್ ಇಡ್ಲಿಕ್ಕೆ ಇದೇ. ಒಂದು 50 ನಮೂನೆ ಇದೆ, ಡಿಸೈನ್ಸ್ ಇದೆ. ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೆ ನಾವು ಮಾಡಿ ಕೊಡ್ಲಿಕ್ಕೆ ರೆಡಿ ಇದೆ. ಅದು ನೀರು ಮುಟ್ಟಿದ್ರೆ ಅಂತ, ನೀರು ಮುಟ್ಟಿದ್ರೆ ಏನಾಗುದಿಲ್ಲ. ಇದೊಂದು 2 ವರ್ಷ ನಾನು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಹೌದು, ಸೋಪ್. ಆಮೇಲೆ ಟೀ ಕಪ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಹ್ಯಾಂಗಿಂಗ್ ಲೈಟ್, ಮೇಲಿಂದ ಇದ್ ಮಾಡ್ಲಿಕ್ಕೆ ಹೋಟೆಲ್ಗಳಿಗೆಲ್ಲ ಹ್ಯಾಂಗಿಂಗ್ ಲೈಟ್. ಇದನ್ನ ಸುಬ್ರಹ್ಮಣ್ಯಲ್ಲಿ ಒಂದು ಮನೆಯಲ್ಲಿ ನಾವು ಹಾಕಿದ್ದೇವೆ, ಅಲ್ಲಿ ಇಡುವಂಥದ್ದು. ಮನೆಯೊಟ್ಟಿಗೆ ತೆಂಗಿನ ಮರ, ಮಂಗ, ಇದೆಲ್ಲ ಗೆರಟೆ, ಎಲ್ಲ ಗೆರಟೆ ಮತ್ತು ಗಮ್ ಮಾಡೋದು ಬೇರೆ ಏನಿಲ್ಲ. ಇದು ನೋಡಿ, ಇದೆಲ್ಲ ಅಡಿಕೆ ಕೂಡ ಇದೆ, ಅಡಿಕೆ ಮರದ ವೈನ್ ಗ್ಲಾಸ್. ಇದು ಹಾಗೆ, ಇದು ಸಮೇತ ಅಡಿಕೆ, ಇದು ತೆಂಗಿನ ಚಿಪ್ಪಿದೆ ಮಾಡಿ. ಇದು ಉಳಿಸುವಂತ ದೀಪ ಅಲ್ಲ, ಈ ಶೋಕೇಸ್ ಅಲ್ಲಿ ಒಂದೇ ಗೆರಟೆಯಲ್ಲಿ ಮಾಡಿ. ಇದು ಒಂದೇ ಇಡೀ ತೆಂಗಿನಕಾಯಲ್ಲಿ ಮಾಡಿ. ಒಂದು ತೆಂಗಿನಕಾಯಲ್ಲಿ ಮಾಡಿ. ಇದೆಲ್ಲ ಇಡೀ ತೆಂಗಿನಕಾಯಲ್ಲೇ ಮಾಡಿ, ಬರೀ ಗೆರಟೆ ಅಲ್ಲ. ಗೆರಟೆ ನಮ್ಗೆ ಸೋಪ್ ಇಂಥದಕ್ಕೆ ಕೀ ಚೇಂಜ್ ಬೇಕಾದ್ರೆ ಗೆರಟೆ ಆಗ್ತದೆ. ಉಳಿದಲ್ಲಿ ನಾವು ಇಡೀ ತೆಂಗಿನಕಾಯಿ ತಗೊಂಡು ಮಾಡ್ತೇವೆ. ಇದೆಲ್ಲ ಶೋಕೇಸ್ ಐಟಮ್ಗಳೆಲ್ಲ. ಭರಣಿ ಆಗೋದು, ಜಾರ್, ಏನ್ ಹೇಳುದು, ಕ್ಯಾಕ್ಟಸ್, ಕಳ್ಳಿ ಗಿಡ. ಹೌದು, ಇದು ಕೂಡ ಹಾಗೆ. ಇದರಲ್ಲಿ ಇದು ಕೂಡ ತೆಂಗಿನ ಮರದ್ದು, ಎಲ್ಲ ತೆಂಗಿನ ಇದು ಸಿಗ್ತದೆ. ಇದು ತೆಂಗಿನ ನಾರು ಉಂಟಲ್ಲ, ಅದರ ವಿವಿಧ ನಮೂನೆಯ ಸೋಪ್ ಬಾಕ್ಸ್. ಇದು ಮೊಬೈಲ್ ಸ್ಟ್ಯಾಂಡ್ಗಳು ಉಂಟು. ಇದು ಮೊಬೈಲ್ ಸ್ಟ್ಯಾಂಡ್ಗಳು 20ಕ್ಕೂ ಹೆಚ್ಚು ಮೊಬೈಲ್ ಸ್ಟ್ಯಾಂಡ್ ಬೇರೆ ಬೇರೆ ನಮೂನೆದು ಇದೆ. ಅದು ಸೇಲ್ ಆಗ್ತದೆ, ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಮತ್ತೆ ಇಲ್ಲಿ ನೋಡಿ, ಇದು ಹೂ, ಒಂದು ಹೂಲಿಂಗ. ಎಷ್ಟು ಗೆರಟೆ ಇದೆ ಇದರಲ್ಲಿ? ಎಲ್ಲ 3-4 ಗೆರಟೆ ಇದೆ ನೋಡಿ. ಇದು ಇರುವೆ, ಏನು ಇದು ಪೆನ್ ಸ್ಟ್ಯಾಂಡ್ ಆಗಿ ಮಾಡ್ಬೋದು, ಅಥವಾ ಪ್ಲಾಂಟರ್ ಆಗಿ ಮಾಡ್ಬೋದು. ಗಿಡ ಇದಕ್ಕೆ ಸ್ನೇಹಿಲ್ ಅಂತ ಹ್ಯಾಂಡ್ ಹೊಡ್ಚಿ ಇಡ್ಲಿಕ್ಕೆ ಇದ್ದು. ಟೇಬಲ್ ಲ್ಯಾಂಪ್. ಅದು ಯಾವ ಶೇಪ್ ಕೂಡ ನಾವು ಮಾಡಿ ಕೊಡ್ತೇವೆ. ಚೇಳು, ದೊಡ್ಡ ಚೇಳು, ಚಿಕ್ಕದು. ಆಮೇಲೆ ನಮ್ಮ ಜೇನುಹುಳ ಮತ್ತು ತೆಂಗು, ಅದಕ್ಕೆ ಶೋಕೇಸ್ ಇಟ್ಟು. ಒಂದು ಮೊಮೆಂಟ್ ಕೊಡ್ಲಿಕ್ಕೆಲ್ಲ ಬಿದ್ದು ಚಕ್ರ ಎಲ್ಲ ಇದೆ. ಗೆರಟೆ ಮಾತ್ರ, ಬೇರೆ ಎಂತದ್ದು ಇದೆ. ಹಣ ಇಲ್ಲಿ ಇದು ತೆಂಗಿನ ನಾರು, ಮತ್ತೆ ಇದು ತೆಂಗಿನ ನಾರು ಇದ್ದಲ್ಲಿ ಫುಲ್ ತೆಂಗು. ಇದು ಡೈನಿಂಗ್ ಟೇಬಲ್ ಅಲ್ಲಿ ಸಾಂಬಾರ್, ಹುಳಿ, ಉಪ್ಪು, ಉಪ್ಪಿನಕಾಯಿ. ಮುಂಚೆ ಎಲ್ಲರ ಮನೆಯಲ್ಲಿ ಇದ್ದದ್ದು. ಹೌದು, ಸೌಟುಗಳು. ಇದು ಈಗ ಎಲ್ಲಿ ಸಿಗುದಿಲ್ಲ. ಇದು ಮಾಡ್ಲಿಕ್ಕೆ ಅತಿ ಕಷ್ಟ, ಸುಲಭ ಇಲ್ಲ ಮಾಡ್ಲಿಕ್ಕೆ. ನೋಡ್ಲಿಕ್ಕೆ ಸುಲಭ, ಬಟ್ ಮಾಡ್ಲಿಕ್ಕೆ ಅತಿ ಕಷ್ಟ. ಅದರಲ್ಲಿ ಬಿದಿರು ಮತ್ತೆ, ಹೌದು, ಬಿದಿರು ಮತ್ತು ಗೆರಟೆ. ಇದು ಸ್ವಲ್ಪ ಕೂಡ ಒಟ್ಟೆ ಆಗದಾಗ ಮಾಡ್ಬೇಕು. ಅದು ಭಾರಿ ಕಷ್ಟದ ಕೆಲಸ. ನಮ್ಗೆ ಇದು 1 ವಾರ ಹಿಡಿದು ಇದನ್ನು ಕಲ್ತುಕೊಳ್ಬೇಕಾದ್ರೆ.
ಪಿಗಿ ಬ್ಯಾಂಕ್. ಹಾ, ಹುಂಡಿ. ಹುಂಡಿ. ಅದನ್ನು ಮತ್ತೆ ಓಪನ್ ಮಾಡುವ. ಅದು ಹೊಡಿಬೇಕು, ಹೊಡಿಬೇಕು, ಎಲ್ಲ ಫುಲ್ ಆದ್ಮೇಲೆ ಹೊಡಿಯೋದು. ಆನೆ. ಓ, ತೆಂಗಿನ ಮರ, ತೆಂಗಿನಕಾಯಿ ಕೂಡ ಇದೆ. ಇದು ಫೋರ್ಕ್, ಹಾ, ಇದು ಸ್ಪೂನ್, ಇದು ಚಿಪ್ಪಿದು ಗೆರಟೆದು, ಹಾ. ಇದು ಅಡಿಕೆ ಮರದ ಹಿಡಿಯುದು. ಓ, ಸಲಿಕೆ. ಸಲಿಕೆ. ಇದರಲ್ಲಿ ನಾವು ಯಾವುದೇ ಪ್ರಾಡಕ್ಟ್ಗೆ ನಿಮ್ಮ ಹೆಸರಿನ ಬ್ರ್ಯಾಂಡಿಂಗ್ ಮಾಡಿ ಕೊಡ್ತೇವೆ. ಓ, ಎಕ್ಸಾಂಪಲ್ ಇಲ್ಲಿ ಮಂಗಳೂರಲ್ಲಿ ಬ್ರಿಟಿಷರ್ಸ್ ಅಂತ ಒಂದು ಕಂಪನಿ ಇದೆ, ಹಾ, ಈ ಊಟದ ಐಟಮ್ ಎಲ್ಲ ಮಾಡ್ಬೋದು. ಹಾ. ಅವರ ಬ್ರ್ಯಾಂಡಿಂಗ್ ಮಾಡಿ. ಓ, ಸ್ಪೆಷಲ್ ಗಂಟೆ. ಗಂಟೆ. ಇದು ಉಂಗುರ. ಹಾ. ಇದು ಯಾವ ಸೈಜ್ ಕೂಡ ಮಾಡಿಕೊಡ್ಬಹುದು. ಇದನ್ನು ನಾವು ಸ್ಪೆಷಲ್ ಆಗಿ ನಿನ್ನೆ ರುದ್ರಾಕ್ಷಿ ಉಂಗುರ ಮಾಡಿದ್ವಿ. ನಿಮ್ಮಲ್ಲೇ ಬೆಳೆಯುವಂತ ರುದ್ರಾಕ್ಷಿ ನೀವೇ ಬೆಳೆದದ್ದು? ನಾವೇ ಬೆಳೆದದ್ದು, ನಮ್ಮ ತೋಟ. ಶೋ ಪೀಸ್ ಗಂಟೆಗಳು. ಓ, ಆಮೇಲೆ ಇದು ಮೊಬೈಲ್ ಸ್ಟ್ಯಾಂಡ್. ಇದು ಸ್ಪೆಷಾಲಿಟಿ ಅಂದ್ರೆ 2 ಮೊಬೈಲ್ ಇಡ್ಬೋದು. ಒಂದು ಹೀಗೆ ಇನ್ನೊಂದು ಮೊಬೈಲ್, ಒಂದು ಹೀಗೆ ಮೊಬೈಲ್, ಹಾ, ಇನ್ನೊಂದು ಮೊಬೈಲ್ ಇಲ್ಲ ಇಡ್ಬೋದು. ಅಡ್ಡ ಇದೆ. ಹೀಗೆ ಇಡ್ಬೋದು. ಅದಿಗೆಲ್ಲ ಬೇಕಾಗುವಂತ ಗುಂಡಿಗಳು. ಅಂಗಿ ಗುಡ್ಡಿ. ಇದು ಯಾವ ಸೈಜ್, ಎಷ್ಟು ಹೋಲ್, 2, 4 ಎಷ್ಟು ಕೂಡ ನಾವು ಮಾಡಿಕೊಡ್ತೇವೆ. ಓ, ಸೈಜ್ ಯಾವ್ದು ಮಾಡ್ಬೋದು. ಹೀಗೆ ಸ್ಕ್ವೇರ್ ಕೂಡ ಮಾಡ್ಬೋದು, ಚೌಕಾಕಾರ ಮಾಡ್ಬೋದು, ಅಥವಾ ದೊಡ್ಡ ಹೀಗೆ ಮಾಡ್ಬೋದು. ಓ, ಮತ್ತೆ ಇದು ನೇಮ್ ಬ್ಯಾಚ್, ಹಾ, ಇದು ಕೂಡ ಮಾಡ್ಬೋದು. ಗೆರಟೆ. ಗ್ಯಾರೆಂಟಿ ಇಕೋ ಫ್ರೆಂಡ್ಲಿ ನೇಮ್ ಬ್ಯಾಚ್. ಇನ್ನೊಂದು ಸೈಜ್ ಹೀಗೆ ಕೂಡ ಮಾಡ್ಬೋದು. ಓ, ಇದು ಬೇರೆ ಬೇರೆ ನಮ್ಮನೆ ಕೀಚೈನ್. ಇದೆಲ್ಲ ಕೈಯಲ್ಲಿ ಮಾಡಿದಂತ ಕೀಚೈನ್. ಓ, ಓ, ಓ. ಲೇಸರ್ ಕಟ್ಟಿಂಗ್ ಅಲ್ಲಿ ಮಾಡಿದಂತ ಕೀಚೈನ್. ಯಾವ ಅಕ್ಷರ ಬೇಕು, ಬೇರೆ ಬೇರೆ ಫಾಂಟ್ ಗಳಲ್ಲಿ ನಾವು ಮಾಡಿ. ಗೆರಟೆಯನ್ನು ಲೇಸರ್ ಕಟ್ಟಿಂಗ್. ಗೆರಟೆಯನ್ನ ಲೇಸರ್ ಕಟ್ಟಿಂಗ್. ಬಳೆಗಳು. ಓ, ಇವುಗಳಿಗೆ ಯಾವ ಸೈಜ್, ಇದು ಸ್ವಲ್ಪ ಫೇಮಸ್ ಸ್ಟಾಲ್ ಗಳಲ್ಲೆಲ್ಲ ಹಾ. ಯಾವ ಸೈಜ್ ಕೂಡ ಬಳೆಗಳನ್ನು ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಓ, ಪ್ಲಾಸ್ಟಿಕ್ ಮುಕ್ತ. ಇಲ್ಲಿ ಬೇರೆ ಬೇರೆ ಟೈಪ್ ಮಾಡ್ತಾ ಇದ್ದೇವೆ. ಓ, ವಿಶ್ವಕಪ್ಗಳು. ಓ. ಇದು ಪೆನ್ ಸ್ಟ್ಯಾಂಡ್, ಒಂಟೆಯ. ಹಾ. ಆಫೀಸಲ್ಲೆಲ್ಲ ಇಡ್ಲಿಕ್ಕೆ ಹಾ. ಬುದ್ಧ ಪ್ರತಿಮೆ ಹಾಗೆ ಒಂದು ಮಾಡಿ ಕೂಡಾಗಿ ಶೋಕೇಸ್ ಅಲ್ಲಿ ಇಡುವಂತದ್ದು. ಓ, ಇದು ಹಾಗೆ. ಇದು ಸುಮ್ಮನೆ ಒಂದು ಪರಿಕಲ್ಪನೆ ಅಷ್ಟೇ. ಹಾ. ಇದೊಂದು ಪ್ರಯತ್ನ. ವಾ, ಓಂ ಮಾಡ್ತಾರೆ. ಹೌದು. ಶೋಕೇಸ್ ಅಲ್ಲಿ ಇಡುವಂತದ್ದು. ಶುದ್ಧ ಗಾಣದೆಣ್ಣೆಯಿಂದ ಸೋಪ್ ಮಾಡ್ಬೇಕಂತ ಇತ್ತು. ಸೊ ಅದೊಂದು ಚಿಕ್ಕ ಪ್ರಯತ್ನ ನಮ್ದು. ಹಾ. ಇದು 100 ಗ್ರಾಮಿನ ಸೋಪ್. ಓ, ಇದೆಲ್ಲ 100 ಗ್ರಾಮ್ ಸೋಪ್. ಇದನ್ನೀಗ ಮಾರಾಟಕ್ಕೆ ಬಿಟ್ಟಿದ್ದೀರಾ? ಇನ್ನು ಬಿಡ್ತಾ ಇದ್ದೇವೆ ಈಗ. ಹಾ. ಎಲ್ಲ ಬಿಡ್ತಾ ಇದ್ದೇವೆ. ಯಾಕಂದ್ರೆ ಇದು ಕ್ಯೂರಿಂಗ್ ಅಲ್ಲ, 30 ದಿವಸ ಆಗ್ಬೇಕು. ಅಂದ್ರೆ ಸಪೋನಿಫಿಕೇಶನ್ ಅಂತ ಆಗ್ಬೇಕು. ಅದರ ಕೆಮಿಕಲ್ ಪ್ರಾಪರ್ಟೀಸ್ ಹೋಗ್ತದೆ. ನಮ್ಮ ಲೈಟ್ ಹೇಗೆ ಕಾಣ್ತದೆ ನೋಡಿ. ನಮಸ್ತೆ ಶಂಕರ್. ನಮಸ್ಕಾರ. ಒಂದು ವಿಶೇಷವಾದ ಶಿಲ್ಪಕಲೆ ನಿಮ್ಮ ಕೈಗಳಲ್ಲಿ ಅರಳುತ್ತಾ ಇದೆ. ಈ ಗೆರಟೆಯಿಂದ ಬೇರೆ ಬೇರೆ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದೀವಿ.
ಈ ಪರಿಕಲ್ಪನೆ ಹೇಗೆ ಪ್ರಾರಂಭ ಆಯ್ತು? ನಾನು ಒಂದು 25 ವರ್ಷಗಳ ಹಿಂದೆ ನನ್ನ ಎಜುಕೇಶನ್ ಮುಗಿದ ನಂತರ ನಾನು ಊರಿಗೆ ನಮ್ಮ ತೋಟ ನೋಡ್ಕೊಳ್ಳಿಕ್ಕೆ ನಾನು ಬರ್ಬೇಕಾಗಿ ಬಂದೆ. ಸೊ ಅವಾಗ ಏನಂದ್ರೆ ನನಗೆ ಒಂದು ವಿಷಯ ಇಲ್ಲಿ ನಮ್ಮ ಕೃಷಿಕರಲ್ಲಿ ಏನು ಕಂಡಿದೆ ಅಂದ್ರೆ ನಮ್ಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಇಲ್ಲ. ನಮ್ಮ ಕಸ್ಟಮರ್ ನಾವು ಡೈರೆಕ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದ್ರ ಖರ್ಚು ವೆಚ್ಚ ಆಗು ಹೋಗು ನಮ್ಗೆ ಮಾತ್ರ ಗೊತ್ತಿದೆ, ಬೆಳೆದವನಿಗೆ ಮಾತ್ರ ಗೊತ್ತಿರ್ತದೆ. ಸೊ ಇನ್ನೊಬ್ಬರಿಗೆ ಗೊತ್ತಿರಲಿಲ್ಲ. ಸೊ ನಾವಲ್ಲಿ ಒಂದು ಕೊಡುದು ಮಿಡ್ಲ್ ಮ್ಯಾನ್, ಮಧ್ಯವರ್ತಿಗಳಿಗೆ ನಾವು ಕೊಡುದು. ಅದು ಅಡಿಕೆ ಆಗ್ಲಿ, ಮೆಣಸಾಗ್ಲಿ, ತೆಂಗಾಗ್ಲಿ, ಯಾವುದೇ ಆಗ್ಲಿ, ಕೊಕ್ಕೋ ಆಗ್ಲಿ, ಯಾವುದೇ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಇಲ್ಲ. ಸೊ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ನಂಬಿಕೆ ಇದೆ. ಯಾಕೆ ನಮ್ಗೆ ಆಗುದಾದ್ರೆ ನಮ್ಗೆ ಒಳ್ಳೆ ಲಾಭ ಸಿಗ್ತದೆ, ನಮ್ಗೆ ಮೇಂಟೆನೆನ್ಸ್ ಮಾಡ್ಬೋದು. ಈಗ ಯಾಕಂದ್ರೆ ಈಗ ಅದಕ್ಕೆ ರೇಟ್ ಜಾಸ್ತಿ ಆದ್ರೂ ಕೂಡ ಉಳಿದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಸೊ ನಮ್ಗೇನ್ ಲಾಭ ಇಲ್ಲ ಅದು. ಪೋರ್ಟ್ ಅಂದ್ರೆ ಅದರಲ್ಲಿ ಸುಮಾರು ಮೈನಸ್ ಕೂಡ ಇದೆ, ಸ್ವಲ್ಪ ಪ್ಲಸ್ ಇದೆ. ಸೊ ಆಗ ನನ್ಗೆ ಏನ್ ಮಾಡ್ಬೇಕಂದ್ರೆ ನಾವು ಒಮ್ಮೆ ಬಾಳೆಹಣ್ಣು ಹಲ್ವಾ, ಕೊರೋನಾ ಟೈಮ್ ಅಲ್ಲಿ ಬಾಳೆಹಣ್ಣು ತುಂಬಾ ಇದೆ, ತಗೊಳ್ಳುವಲ್ಲಿ ಬಾಳೆಹಣ್ಣು ಹಲ್ವಾ ಮಾಡುವ ಅಂತ ಆಯ್ತು. ಸೊ ನಾವು ಮಾಡಿದ್ದೇವೆ ಮನೆಯಲ್ಲಿ. ನನ್ನ ಇಲ್ಲೊಬ್ಬರು ಮೆಡಿಕಲ್ ಅವರೊಬ್ರು ಅಕ್ಕ ಇದ್ರು. ಸೊ ಅವರು ಕೂಡ ನಾವು ಒಟ್ಟಿಗೆ ಸೇರಿ ಮಾಡಿ ಮಾರ್ಕೆಟಿಂಗ್ ಮಾಡಿದ್ವಿ. ಬಟ್ ಅದರಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಆಯ್ತು. ಕಾರಣ ಅಂದ್ರೆ ನಮ್ಗೆ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಮೌಲ್ಯವರ್ಧನೆ ಮಾಡ್ಬೇಕು ಅಂತ ಆಗುವಾಗ ನನಗೆ ಇಲ್ಲಿ ರೂರಲ್ ಮಿರರ್ ನ ಮಹೇಶ್ ಪುಚ್ಚಪ್ಪಾಜಿ ಅವರು ಒಂದು ವಿಡಿಯೋ ಕಳಿಸಿದ್ರು. ಅದರಲ್ಲಿ ಇಲ್ಲಿ ಸ್ವಸಹಾಯ ಸಂಘದವರು ಕಡಿಮಡಿಯವರು ತೆಂಗಿನ ಗೆರಟೆಯಲ್ಲಿ ಟೀ ಕಪ್, ಆಮೇಲೆ ನಮ್ಮ ಬ್ಯಾಜ್ಗಳು ಇಂಥದ್ದೆಲ್ಲ ಸುಮಾರು ಮಾಡ್ತಾ ಇದ್ರು. ಸ್ವಾತಂತ್ರ್ಯೋತ್ಸವ ಬ್ಯಾಜ್. ಸೊ ನಾನು ಹಾಗೆ ಅದೊಂದು ಇಂಟ್ರೆಸ್ಟ್ ಆಯ್ತು. ಆಗ ನನಗೆ ನೆನಪಾಯ್ತು, ನನ್ನ ಚಿಕ್ಕಪ್ಪ ಒಬ್ರು ಇದ್ದಾರೆ ಇಲ್ಲಿ ಇಟ್ಲದ ಹತ್ರ. ಸೊ ಅವು ಉಕ್ಕಡದಲ್ಲಿ ಅವರಿಗೆ ಇಲ್ಲ, ಅವರು 30 ವರ್ಷ ಹಿಂದೆ ಇದನ್ನು ಮಾಡ್ತಾ ಇದ್ರು. ಬರೀ ಒಂದು ಚೂರಿಯಲ್ಲಿ ಇಟ್ಕೊಂಡು, ಯಾವುದೇ ಆಧುನಿಕ ಇವತ್ತು ಸಲಕರಣೆ ಇಲ್ಲ, ಚೂರಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರು. ಸೊ ಅದು ನೆನಪಾಯ್ತು. ಸೊ ನಾನು ಈ ಸ್ವಸಹಾಯ ಸಂಘದವರ ಕಾಂಟ್ಯಾಕ್ಟ್ ನಮ್ಮ ತೋಟ ಅವರ ಹತ್ರ ಮಾತಾಡಿ ಅವರನ್ನು ಪರ್ಚೇಸ್ ಮಾಡಿ ಸ್ವಲ್ಪ ಮಾರ್ಕೆಟಿಂಗ್ ಇರುತ್ತೆ ನಾನು. ಸೊ ಅಲ್ಲಿ ಇದಕ್ಕೆ ಸ್ಕೋಪ್ ಉಂಟಂತ ಆಯ್ತು. ಮೇನ್ಲಿ ಗಿಫ್ಟ್ ಐಟಮ್, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಎಕ್ಸ್ಪೋರ್ಟ್ಗೆ. ಇಲ್ಲಿವರೆಗೆ ನಮ್ಗೆ ಯಾವ್ದು ಇದು ಬೇಡ, ಯಾಕೆ ನಮ್ಗೆ ಸುಲಭ ಆಗುತ್ತೆ ಸ್ಟೀಲ್ ಅಲ್ಲಿ, ಪೇಪರ್ ಕಪ್ ಅಲ್ಲಿ ಆಗುದು, ಯಾವ್ದು ಕೆಮಿಕಲ್. ಆಮೇಲೆ ಅವರಿಗೆ ಏನಂದ್ರೆ ಅವರು ಲೇಡೀಸ್ ಅವರ ಪುಸ್ತಕ ಟೈಮ್ ಅಲ್ಲಿ ಕಪ್ ಮಾಡುದು, ಗ್ಲಾಸ್ ಮಾಡುದು ಎಲ್ಲ ಅದ್ರಲ್ಲಿ ಮಾಡುದು. ಸೊ ನಮ್ಗೆ ಬೇಕಾದ ಆರ್ಡರ್ ಸಿಕ್ಕಿದ್ರೆ ಆಗುದಿಲ್ಲ. ಸೊ ನೋಡುವ ಅಂತ ನಾನು ಇನ್ನೊಬ್ಬರ ಸಹಾಯ ತಗೊಂಡು ಈ ಕಂಪನಿಯನ್ನು ಶುರು ಮಾಡಿದ್ವಿ. ಸಾಧಾರಣ 1 ವರ್ಷ ಹತ್ರ ಆಗ್ತಾ ಬಂತು. ಮಾರ್ಕೆಟ್ಗೆ ಈಗ ಹೋಗ್ತಾ ಇದೆ ಅಷ್ಟೇ. ತುಂಬಾ ಟೈಮ್ ಇದೆ. ಇದು ಒಂದು ಅಪರೂಪದ ಒಂದು ಪ್ರಾಡಕ್ಟ್ ಆಗಿದೆ. ಇದೀಗ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅಂತ ಹೇಳಬಹುದು ಎಷ್ಟು ಈ ರೀತಿಯ ಕಂಪನಿ? ಅದು ಯೂನಿಟ್ಗಳು ಕೆಲವು ಇದೆ, ಎಲ್ಲ ಚಿಕ್ಕ ಚಿಕ್ಕ ಯೂನಿಟ್. ಇಲ್ಲಿ ಪುತ್ತೂರು, ಸುಳ್ಯ, ವಿಟ್ಲ, ಮಂಗಳೂರೆಲ್ಲ ಮನೆಯಲ್ಲಿ ಕೆಲವರು ಮಾಡುವವರಿದ್ದಾರೆ. ಅಂದ್ರೆ ಜಸ್ಟ್ ಅವರೊಂದು ಪ್ಯಾಷನ್ ಆಗಿ ಮಾರ್ಕೆಟಿಂಗ್ ಮಾಡುವವರು ಯಾರಿಲ್ಲ, ಭಾರಿ ಕಮ್ಮಿ ಇದ್ದಾರೆ, ಕೆಲವರು ಇದ್ದಾರೆ. ಬಟ್ ತುಂಬಾ ಪ್ರಾಡಕ್ಟ್ ಅವರಿಗೆ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ. ಅದಕ್ಕೆ ಸ್ವಲ್ಪ ಮೆಷಿನರಿ ಬೇಕು. ದೊಡ್ಡ ಕಾಸ್ಟ್ಲಿ ಮೆಷಿನ್ ಕೈಯಲ್ಲೇ ಮಾಡುದು. ಮತ್ತೆ ಪರಿಣತಿ ಬೇಕು, ಏಕಾಗ್ರತೆ ಬೇಕು. ಏಕಾಗ್ರತೆ ಬೇಕು. ಹೌದು, ಮುಖ್ಯವಾಗಿ ಏಕಾಗ್ರತೆ ಬೇಕು. ಸ್ವಲ್ಪ ಕಲೆಯ ಕಲ್ಪನೆ ಬೇಕು. ನೋಡಿದ ತಕ್ಷಣ ಯಾವ್ದ್ರಲ್ಲಿ ಆದ್ರೂ ಒಂದು ವಸ್ತುವನ್ನ ಹೇಗೆ ಮೂಡಿಸಬಹುದು ಅಂತ ಹೇಳುವ ಮೇನ್ ಬೇಕು. ಹಾಗೆ ಅದನ್ನು ಮೂಡಿಸ್ಬೇಕು. ಈಗ ನೀವೀಗ ಮಾರ್ಕೆಟಿಂಗ್ ತೊಡಗಿದ ನಂತರ ಹೇಗಿದೆ ಜನಗಳ ರೆಸ್ಪಾನ್ಸ್? ಇದಕ್ಕೆ ಜನಗಳ ರೆಸ್ಪಾನ್ಸ್ ಗೆರಟೆಯಲ್ಲಿ ನಮ್ಮನ್ನ ಸ್ಟಾಲ್ ನೋಡಿದ ಕೂಡಲೇ ಕೃಷಿ ಮೇಳದಲ್ಲಿ ತುಂಬಾ ಖುಷಿ ಆಗ್ತದೆ. ಗೆರಟೆಯಲ್ಲಿ ಕೂಡ ಇಂಥದ್ದು ಆಗ್ತದ ಅಂತ ನಮ್ಗೆ ರಿವ್ಯೂ ಕೊಡ್ತಾರೆ. ಆಮೇಲೆ ಹೆಚ್ಚಾಗಿ ಅವರಿಗೆ ನೆನಪು ಬರೋದು ನಮ್ಮ ಮುಂಚಿನ ನಮ್ಮ ಅಜ್ಜಿಯೆಲ್ಲ ಮಾಡ್ತಾ ಇದ್ದ ಸೌಟ್ಗಳು. ಅದು ಮೇನ್ ಅವರಿಗೆ ಮಡಕೆಯಲ್ಲಿ ಏನ್ ಮಾಡುದು ಸೌಟ್, ಆಗಿನ ಕಾಲದ ಸೌಟ್. ಅದು ಆರೋಗ್ಯಕ್ಕೂ ಒಳ್ಳೇದು, ಅದು ಅವರಿಗೆ ನೆನಪಾಗುದು. ಸೊ ಅದಕ್ಕೆ ತುಂಬಾ ಬೇಡಿಕೆ ಇತ್ತು. ಆಮೇಲೆ ನಾವ್ ಏನ್ ಮಾಡಿದ್ವಿ, ವಿವಿಧ ಬೇರೆ 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 ಕಲೆ ಬಂದಾಗೆಲ್ಲ ಮಾಡ್ತಾ ಹೋದೆವು. ಇದು ಉಂಗುರ ಆಗ್ಬೋದು, ಆಮೇಲೆ ಲೇಡೀಸ್ ಫ್ಯಾಷನ್ ಆಗಿ ಕಿವಿಯೋಲೆ ಆಗ್ಬೋದು. ಅದು ಕಿವಿಯೋಲೆ ಅಂದ್ರೆ ರಿಂಗ್, ಅದು ಸಣ್ಣ ಒಂದು 350-400 ಮಾಡಿದೀವಿ ನಾವು. ಹೌದು. ಆಮೇಲೆ ಬಳೆಗಳ ಕಲ್ಪನೆ ಬಂತು, ಬಳೆ ಮಾಡುವ ಅಂತ. ಅದು ವೈರಲ್ ಆಯ್ತು. ಬಳೆ ಕೂಡ ಕೆಲವು ಇನ್ಸ್ಟಾಗ್ರಾಮ್ ನಲ್ಲಿ ಲೇಡೀಸ್ ಎಲ್ಲ ಹಾಕಿ ತುಂಬಾ ಖುಷಿ ಪಡ್ತು. ಆಮೇಲೆ ರಿಂಗ್ಸ್ ಮಾಡಿದೆ. ಈಗ ಮೊನ್ನೆ 2 ದಿವಸದಲ್ಲಿ ಕೈ ಉಂಗುರ ಮಾಡಿದ್ವಿ. ಸೊ ಅದ್ರಲ್ಲಿ ನಾವು ರುದ್ರಾಕ್ಷಿ ಉಂಗುರ ಕೂಡ ಒಂದು ಮಾಡಿದ್ದು, ಪ್ರೋಟೋಟೈಪ್. ಇನ್ನು ಮಾಡ್ಬೇಕು, ಫೈನ್ ಸೆಟ್ ಮಾಡ್ಬೇಕು ಅಷ್ಟೇ. ಆಮೇಲೆ ಶೋಕೇಸ್ ಐಟಮ್ಗಳು, ಟೀ ಕಪ್, ಕೀ ಚೈನ್ಗಳು. ಹಾಗೆ ನಮ್ಮಲ್ಲಿ ಒಂದು ಹುಡುಕಿ 3 ಐಟಮ್ ಎಲ್ಲ ಇದೆ. ಈಗ ಯಾವ ಸ್ಥಳಗಳಿಗೆ ಹೋಗ್ತದೆ ಇದು? ಅಂದ್ರೆ ನಿಮ್ಮ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿದೆ? ಈಗಂದ್ರೆ ಫುಲ್ ಮಾರ್ಕೆಟಿಂಗ್ ಅಂತ ಆಗಿಲ್ಲ ನಮ್ಗೆ.
ಆ ಈಗ ನಾವು ಅಹಮದಾಬಾದ್ ಕಳ್ಸಿದ್ದೇವೆ. ದೊಡ್ಡ ಮಾರ್ಕೆಟ್ ಸಿಕ್ಕಿಲ್ಲ ನಮ್ಗೆ, ಯಾಕಂದ್ರೆ ಅಲ್ಲಿಯೂ ಕಾಂಪಿಟೇಷನ್ ಇದೆ. ಮತ್ತೆ ಕೇರಳದವರೊಬ್ರು ಕೂಡ ಮಾಡ್ತಿದ್ದಾರೆ. ಆ ಇಡೀ ಅಂದ್ರೆ ಮಹಿಳೆಯರ ಒಂದು ಕಂಪನಿ ಕೇರಳದಲ್ಲಿ ಕೂಡ, ಅವ್ರು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ನಾವಿನ್ನು ಎಕ್ಸ್ಪೋರ್ಟ್ ಗೆ ಹೋಗ್ಬೇಕಷ್ಟೇ. ಹಾಗೆ ನಾವು ನಮ್ದೇ ವೆಬ್ಸೈಟ್ ಇದೆ, ಸ್ವಲ್ಪ ಇದಾಗುತ್ತೆ ಆನ್ಲೈನ್ ಆನ್ಲೈನ್ ಮೂಲಕ. ಆಮೇಲೆ ವಾಟ್ಸ್ಆಪ್ ಪ್ರಚಾರ, ಇನ್ಸ್ಟಾಗ್ರಾಮ್ ರೀಲ್ಸ್ ಇಂಥದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ ಇವಾಗ. ಆಮೇಲೆ ಕೆಲವು ಕೃಷಿ ಮೇಳ, ಸ್ವದೇಶಿ ಮೇಳಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಆಮೇಲೆ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ನಮ್ದು ಶುರು ಮಾಡಿದ್ದೇವೆ. ಈಗ ಕೆಲವು ಈಗ ಒಂದು 15 ಐಟಮ್ ಹಾಕಿದ್ದೇವೆ. ಸಣ್ಣ ಆರ್ಡರ್ ಬರ್ತಾ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ. ಹಾಗೆ ಫ್ಲಿಪ್ಕಾರ್ಟ್ ನವರನ್ನು ಈಗ ಅದು ವಾಲ್ಮಾರ್ಟ್ ಅಂತ USA ಕಂಪನಿ ಪರ್ಚೇಸ್ ಮಾಡಿದೆ ಫ್ಲಿಪ್ಕಾರ್ಟ್ ಅನ್ನು. ಸೊ ನಮ್ಗೆ ಅಲ್ಲಿ ಅದಕ್ಕೆ ಕೆಲವು ಪರೀಕ್ಷೆ ಇತ್ತು. ಸೊ ಅದೆಲ್ಲ ನಮ್ದು ಪಾಸ್ ಆಗಿ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಇನ್ನು ಕೆಲವು ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಪೋರ್ಟ್ ಲೈಸೆನ್ಸ್ ಸಿಕ್ಕಿದೆ. ಇನ್ನೊಂದು 2 ಏನು ಅವರ ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡ್ಬೇಕು. ಸಾಧಾರಣ ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಳಗೆ ನಮ್ದು ವಾಲ್ಮಾರ್ಟ್ ಅಲ್ಲಿ ಕೂಡ ನಮ್ಮ ಕೋಕೋ ರಶ್ ಇಂಡಿಯಾ ಪ್ರಾಡಕ್ಟ್ ಸುಮಾರು ಒಂದು 25 ಪ್ರಾಡಕ್ಟ್ ಹೋಗ್ಬೋದು. ಈಗ ಬರೀ ಗೆರೆಟದಲ್ಲದೆ ಇನ್ನು ನೀವು ಏನನ್ನು ಮಾಡುವಂತಹ ಕಲ್ಪನೆ? ನಮ್ದಂದ್ರೆ ನಮ್ಮ ಕಲ್ಪನೆ ಇದೊಂದೇ, ಗ್ಯಾರಂಟಿ. ಯಾಕಂದ್ರೆ ಕಲ್ಪವೃಕ್ಷ ಅಂತ ಹೇಳ್ತೀವಿ, ಎಲ್ಲರನ್ನು ಅದರಲ್ಲಿ ನಾವು ಉಪಯೋಗಿಸಿ ಮಾಡುವಂತದ್ದು. ತೆಂಗಿನ ಮರ ಯಾವ್ದೆಲ್ಲ ಆಗ್ತದೆ ಅದು ನಾವು ಮಾಡ್ತೇವೆ. ಬರೀ ಗ್ಯಾರಂಟಿ ಅಂತಲ್ಲ, ತೆಂಗಿನ ಮರದ್ದು ಯಾವ್ದು ಅದನ್ನು ನಾವು ಮುಂದೆ ಮಾಡ್ತಾ ಇದ್ದೇವೆ. ಈಗ ನಾವು ಇದನ್ನು ಏನು ಇಳಿಸುಡಿಯನ್ನು ಕೂಡ ಮಾಡ್ಬೇಕಂತ ಇದೆ. ಬಟ್ ಅದಕ್ಕೆ ಇದು ಬೇಕು, ಹೌದು, ಕಡ್ಡಿ ಅದೆಲ್ಲ ಬೇಕು. ಆಮೇಲೆ ಲೇಟೆಸ್ಟ್ ಆಗಿ ನಾವು ತೆಂಗಿನ ಎಣ್ಣೆ, ಗಾಣದ ಎಣ್ಣೆಯನ್ನು ಎಲ್ಲಿ ಪ್ಯೂರ್ ಇದೆ ನೋಡಿ ಅಲ್ಲಿಂದ ನಾವು ತೆಂಗಿನ ಎಣ್ಣೆ ಸೋಪ್ ಅನ್ನು ಮಾಡಿದ್ದೇವೆ. ಸೊ ಅದು ಕೂಡ ಟೆಸ್ಟ್ ಮಾಡಿ ನಾವು ಕೆಲವರಿಗೆ ಕೊಟ್ಟಿದ್ದೇವೆ. ಒಂದು 30 ದಿವಸ ಆದ್ಮೇಲೆ ಕೊಟ್ಟಿದ್ದೇವೆ ಮಾಡಿ. ಅದು ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಆರ್ಡರ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ಲಿಲ್ಲ, ಚಿಕ್ಕ ಸ್ಕೇಲ್ ಅಲ್ಲಿ. ದೊಡ್ಡ ಸ್ಕೇಲ್ ನಾವು ಇದನ್ನೇ ಮಾಡ್ತಿದ್ದೇವೆ, ಪ್ರಾರಂಭಿಕ ಹಂತ. ಈಗ ಪುತ್ತೂರಿನಲ್ಲಿ ನೀವು ಮಾಡ್ತಾ ಇರುವಂತದ್ದು, ಪುತ್ತೂರಿನ ಜನತೆಯ ರೆಸ್ಪಾನ್ಸ್ ಹೇಗಿದೆ ಅಂತ ಕಾಣ್ತದೆ ನಿಮ್ಗೆ? ಅಂದ್ರೆ ಈಗ ಈ ಕಾರ್ಯಕ್ರಮಗಳು ಹಲವಷ್ಟು ನಡೀತದೆ, ಬೇರೆ ಬೇರೆ ರೀತಿಯ ಈ ನೆನಪಿನ ಕಾಣಿಕೆಗಳನ್ನು ಕೊಡುವುದಿದೆ. ಈಗ ನಿಮ್ಮ ಕೈಯಿಂದ ಪರ್ಚೇಸ್ ಮಾಡಿ ಕೊಡುವಂತದ್ದು ನಡೀತಾ ಇದೆಯಾ? ಇಲ್ಲ, ಇವಾಗ ಅಷ್ಟು ಪ್ರಚಾರ ಆಗ್ಲಿಲ್ಲ. ಈಗ ಆಗ್ತಾ ಉಂಟು. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ಈಗ ಆಗ್ತಾ ಇದೆ. ಆಮೇಲೆ ನಾವೀಗ ಒಬ್ರು ಬಂದು ಟೆಸ್ಟಿಗೆ ತಗೊಂಡಿದ್ದಾರೆ, ಕ್ಯಾಂಡಲ್ ಮಾಡುವಂತ ಇದೆ. ನಮ್ಮ ಗ್ಯಾರಂಟಿ ಬೌಲಲ್ಲಿ ಕ್ಯಾಂಡಲ್ ಮಾಡ್ತಾ ಇದ್ದಾರೆ ಕೇರಳದವರೆಲ್ಲ. ಕೆಲವು ಮಾಡ್ತಾರೆ, ಎಕ್ಸ್ಪೋರ್ಟ್ ಕೂಡ ಆಗ್ತದೆ, ವಿಯೆಟ್ನಾಮಿಂದೆಲ್ಲ ಹೋಗ್ತದೆ. ಸೊ ಅದಕ್ಕೆ ನಿನ್ನೆ ಬಂದು ಹೋಗಿದ್ದಾರೆ. ಸೊ ಅದೊಂದು ಸಕ್ಸಸ್ ಆಗುವಂತ ಒಂದು ಪ್ರಾಡಕ್ಟ್ ಅದು ಕ್ಯಾಂಡಲ್ ಅಲ್ಲಿ. ಯಾಕಂದ್ರೆ ಇನ್ನು ಕ್ರಿಸ್ಮಸ್ ಬಂತು, ಸೊ ಅದು ಕೂಡ ಒಂದು ಸಕ್ಸಸ್ ಆಗುವಂತ ಆಯ್ತು. ಮತ್ತೆ ನಮ್ಮಷ್ಟು ಬೇರೆ ಬೇರೆ ವಿವಿಧ ರೀತಿಯ ಈ ಇದನ್ನು ಯಾರು ಮಾಡಲಿಲ್ಲ ಇಡೀ ದೇಶದಲ್ಲಿ. ಯಾರು ಇಷ್ಟು ಪ್ರಾಡಕ್ಟ್ ಯಾರು ಮಾಡ್ಲಿಲ್ಲ ಅಂತ ನಾವು ಎಲ್ಲ ಹುಡುಕುವಾಗ, ಸರ್ಚ್ ಮಾಡುವಾಗ ಯಾರು ಮಾಡ್ಲಿಲ್ಲ. ಅದು ನಮ್ಗೊಂದು ಖುಷಿ ಇದೆ. ಬಟ್ ನಾವು ಇನ್ನು ಮಾರ್ಕೆಟ್ ಹಂತಕ್ಕೆ ರೆಡಿ ಆಗ್ತಾ ಇದ್ದೇವೆ ಈಗ. ಈಗ ನೀವು ಇದಕ್ಕೆ ತೊಡಗಿದಾಗ ಸಕ್ಸಸ್ ಕಾಣಬಹುದು ಅಂತ ಹೇಳುವ ಪರಿಕಲ್ಪನೆ ನಿಮಗೆ ಅಂದ್ರೆ ಗಟ್ಟಿದನ್ನು ಹುಟ್ಟಿದ್ಯೋ ಯಾವಾಗ ಅಂದ್ರೆ ನಾನು ಯಾವಾಗ ಸ್ವಸಹಾಯ ಸಂಘದವರ ಕೆಲವು ಟೀ ಕಪ್ಪು, ಕಾಫಿ ಕಪ್ಪು, ಕೀ ಚೇನ್ಸ್ ಅನ್ನ ತಗೊಂಡು ಹೋಗಿ ಯಾವಾಗ ನಾನು ಸ್ವದೇಶಿ ಮೇಳ, ಕೃಷಿ ಮೇಳ ಕೆಲವದೆಲ್ಲ ಭಾಗವಹಿಸಿದಾಗ ನಂಗೆ ಅದು ಗಟ್ಟಿ ಆಯ್ತು. ಯಾಕಂದ್ರೆ ಅಲ್ಲಿ ನಮ್ಗೆ ಆ ಟೈಮ್ ಅಲ್ಲಿ ನಂಗೆ ಬಲ್ಕ್ ಆರ್ಡರ್ ಬಂದದ್ದು. ಅದದು ಸಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ, ಪ್ರೊಡಕ್ಷನ್ ಇರ್ಲಿಲ್ಲ. ಆಮೇಲೆ ಎಕ್ಸ್ಪೋರ್ಟ್ ಕೂಡ ಕೆಲವು ಜನ ಎಕ್ಸ್ಪೋರ್ಟರ್ಸ್ ಬಂದು ಮಾತಾಡಿದ್ದಾರೆ. ಸೊ ಅದೆಲ್ಲ ಮಾತುಕತೆ ಎಲ್ಲ ಆಗ್ತಾ ಉಂಟು, ಈಗ ಕೂಡ ಆಗ್ತಾ ಉಂಟು. ಆಮೇಲೆ ನಾವು ಅಂಗಿ ಗುಂಡಿ ಮಾಡಿದ್ವಿ, ಸ್ಪೆಷಲ್ ಆಗಿ ಅಂಗಿ ಗುಂಡಿ. ಸೊ ಅದು ಈಗ ಒಬ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮಂಗಳೂರಿನ ಒಬ್ರು ಬಟ್ಟೆ ಗಾರ್ಮೆಂಟ್ಸ್ ಕಂಪನಿಯವರು, ಮಕ್ಕಳ ಗಾರ್ಮೆಂಟ್ಸ್ ಕಂಪನಿಯವರು ಪರ್ಮನೆಂಟ್ ಕಸ್ಟಮರ್. ಈಗ ಯಾವುದೇ ರೀತಿ ಹೊಸ ರೀತಿಯ ವ್ಯವಸ್ಥೆಗಳಿಗೆ ಹೊರಟಾಗ ಅದನ್ನ ಹೇಳಿಕೊಡುವವರ ಸಂಖ್ಯೆ ಕಡಿಮೆ. ಯಾಕಂದ್ರೆ ನಮ್ಮ ಸೀಕ್ರೆಟ್ ಲೀಕ್ ಆದ್ರೆ ನಮ್ಮದಲ್ಲಿ ವ್ಯಾಪಾರ ಕಡಿಮೆ ಆಗ್ತದ ಅಂತ. ಆದ್ರೆ ನೀವು ಪ್ರಾರಂಭಕ್ಕೆ ಹೇಳಿದ್ರಿ, ನನಗಂತ ಸ್ವಾರ್ಥ ಭಾವನೆ ಇಲ್ಲ, ನನಗೆ ತೆಂಗು ಉಳಿಬೇಕಾದ್ದು. ಇದ್ರ ಬಗ್ಗೆ ಇಲ್ಲಿ ಈಗ ನಾವು ಕೇರಳ ಒಂದು ಕಂಪನಿ ಹೋಗ್ಲಿಕ್ಕೆ ನೋಡಿದೆವು. ಬಟ್ ಅವರು ಇಲ್ಲ, ನಾವು ನಮ್ದು ಸೀಕ್ರೆಟ್ ಇದೆ, ನಾವು ಹೇಗೆ ಮಾಡುದು ನಾವು ಹೊರಗೆ ತೋರಿಸ್ಲಿಕ್ಕೆ ಆಗುದಿಲ್ಲ, ಹೇಳಲಿಕ್ಕೆ ಹೋಗುದು. ಯಾಕಂದ್ರೆ ಅದು ನಮ್ಮ ಕಂಪನಿ ಸೀಕ್ರೆಟ್, ನಮ್ಮ ಮಾರ್ಕೆಟಿಗೆ ಸಮಸ್ಯೆ ಆಗ್ತದೆ ಅಂತ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಏನು ನಾವು ಪ್ರಾರಂಭ ಮಾಡಿದ್ವಿ ಅನ್ನೋದ್ರೆ ಒಂದು ತೆಂಗಿನ ರೈತರು ಉದ್ಧಾರ ಆಗ್ಬೇಕು. ಈಗ ನಾವು ಒಮ್ಮೆ ಮಾರ್ಕೆಟ್ ಸೆಟ್ ಆದ್ರೆ ನಮ್ದು ಮಾರಾಟ ಜಾಸ್ತಿ ಆದ್ಕೊಳ್ಳಿ, ಟರ್ನ್ ಜಾಸ್ತಿ ಆದ್ಕೊಳ್ಳಿ, ನಾವು ರೈತರಿಂದ ಡೈರೆಕ್ಟ್ ನಾವು ಇಲ್ಲೇ ತಗೊಳ್ತೇವೆ. ತೆಂಗಿನಕಾಯಿಯನ್ನೇ ತಗೊಳ್ಳುವ. ಯಾಕಂದ್ರೆ ನಮ್ಗೆ ಇಡೀ ತೆಂಗಿನಕಾಯಿ ಬೇಕು.
ಹೌದು ತೆಂಗಿನಕಾಯಿ ಗೆರಟೆ ಎಲ್ಲ ನಾವು ಇಲ್ಲೇ ತಗೊಳ್ಳೋ ಇದಿದೆ. ಈಗಲ್ಲ, ಸ್ವಲ್ಪ ಹೌದು ಮುಂದುವರೆ. 1 ವರ್ಷ ಕೂಡ ಆಗ್ಬೋದು. ಆಮೇಲೆ ಲೋಕಲ್ ನವರಿಗೆ ಉದ್ಯೋಗ ಹೋಗ್ಬೇಕು, ಮೇನ್ಲಿ ಲೇಡೀಸ್ ಅವರಿಗೆ ವಿಮೆನ್ ಎಂಪವರ್ಮೆಂಟ್, ಅದೊಂದು ನಾವು ಮಾಡ್ಬೇಕು. ಅದೊಂದು ನನ್ನ ಮೇನ್ ಕಲ್ಪನೆ ಹಾಗೆ. ಆಮೇಲೆ ಯಾರು ಬಂದು ನಮ್ಗೊಂದು ಟ್ರೈನಿಂಗ್ ಕೊಡ್ತೀರಾ, ನಾವು ಹೇಗೆ ಮಾಡುದು, ನಾವು ರೆಡಿ ಇದ್ದೇವೆ. ಸೊ ಇಲ್ಲಿ ನಮ್ಮ ಸ್ಟಾಫ್ ನವರು ಇದ್ದಾರೆ, ಟ್ರೈನಿಂಗ್ ಆಗಿದೆ. ಯಾರು ಬಂದು ನಾವು ಮನೆಯಲ್ಲೇ ಮಾಡ್ತೇವೆ ಅಥವಾ ನಾವು ಬೇರೆ ಕಡೆ ಒಂದು ಮಾಡ್ತೇವೆ ಅಂತ ಹೇಳಿ ನಾವು ರೆಡಿ ಇದ್ದೇವೆ. ಬಟ್ ಮಾರ್ಕೆಟಿಂಗ್ ನಮ್ಗೆ ಮಾಡ್ಲಿಕ್ಕೆ ಈಗ ಸಾಧ್ಯ ಇಲ್ಲ. ಅವರವರ ಮಾರ್ಕೆಟಿಂಗ್ ಅವರವ್ರು ಮಾಡ್ಬೇಕು. ನಮ್ಗೆ ಮಾರ್ಕೆಟ್ ಇದ್ರೆ ನಾವು ಪರ್ಚೇಸ್ ಮಾಡುವಂತ ಕಲ್ಪನೆ ಇದೆ. ಈಗ ನೀವು ಸಾಮಾನ್ಯ ಕೈಯಲ್ಲಿ ಮಾಡುವುದರಿಂದ ಪ್ರಾರಂಭ ಮಾಡಿ. ಹೌದು. ಈಗ ಇಲ್ಲಿ ಅಂದ್ರೆ ಫಸ್ಟ್ ಗೆ ನಮ್ಗೆ ಟ್ರೈನಿಂಗ್ ಕೊಟ್ಟದ್ದು ಹಾಗೆ ಕಟ್ ಮಾಡುವ ಹೆಕ್ಸಾಲ್ ಬ್ಲೇಡ್ ಅಲ್ಲಿ, ಆಮೇಲೆ ಪಾಲಿಶ್ ಮಾಡುವ ಸ್ಯಾಂಡ್ ಪೇಪರ್ ಅಲ್ಲಿ, ಆಮೇಲೆ ಕಷ್ಟದ ಶುರುವಿಗೆ ನಮ್ಗೆ ಟ್ರೈನರ್ ಕೊಟ್ಟಿದ್ದಾರೆ ಪ್ರಮೀಳಾ ರಾಜೇಶ್ ಅಂತ ಮೇಡಮ್ ಒಬ್ರು, ಎಲ್ಲಿ ಅವರು ಪಳಲಿಯವರು. ಸೊ ಅವರು ಅದರಲ್ಲಿ ಎಕ್ಸ್ಪರ್ಟ್. ಸೊ ಅವ್ರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಅವರು ಇನ್ನು ಸುಲಭ ಆಗ್ಲಿಕ್ಕೆ ಮತ್ತೆ ನಾವು ಉಪಾಯಗಳನ್ನು ಅವರು ನಮ್ಗೆ ಹೇಳಿಕೊಟ್ಟು, ಮೆಷಿನರಿ, ಚಿಕ್ಕ ಚಿಕ್ಕ ಮೆಷಿನರಿ ಉಪಯೋಗಿಸುದು ಹೇಗೆ ಅವರು ಮಾಡಿಕೊಟ್ಟು. ಸೊ ನಾವು ಇವರಿಗೆ ಗ್ಲೌಸ್ ಕೊಟ್ಟಿದ್ದೇವೆ, ಐ ಗ್ಲಾಸ್ ಕೊಟ್ಟಿದ್ದೇವೆ, ಆಮೇಲೆ ಹೆಲ್ಮೆಟ್ ಕೊಟ್ಟಿದ್ದೇವೆ. ಅದೆಲ್ಲ ವ್ಯವಸ್ಥೆ ಸುರಕ್ಷತೆ ಎಲ್ಲ ಮಾಡಿದ್ವಿ. ಈಗ ಕೈಯ ಕೆಲಸದಿಂದ ಪ್ರಾರಂಭ ಮಾಡಿದಾಗಲೇ ನೀವು ಸಣ್ಣ ಸಣ್ಣ ಈ ಕೃಷಿ ಮೇಳಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈಗ ಲೇಸರ್ ಮಿಷಿನ್ ವರೆಗೂ ನೀವು ತಯಾರಿಸ್ತಾ ಇದ್ದೀರಿ. ಆ ವ್ಯತ್ಯಾಸಗಳು ನಿಮಗೆ ಕಾಣ್ತದ? ಅದು ಲೇಸರ್ ಮಿಷಿನ್ ಅಲ್ಲಿ ಎಲ್ಲ ನಾವು ಮಾಡ್ತೀವಿ. ನಾವು ಮೇನ್ ಲೇಸರ್ ಮಿಷಿನ್ ಅಲ್ಲಿ ಇದು ಕೀ ಚೈನ್ ಕಟ್ ಮಾಡ್ತೇವೆ, ಅಂಗಿ ಗುಂಡಿಗಳನ್ನು ಮಾಡ್ತೇವೆ ಮೇನ್ ಅದು. ಆಮೇಲೆ ಎಂಗ್ರೇವ್, ಈಗ ನಿಮ್ಗೆ ಒಂದು ಕಂಪನಿಗೆ ಅಥವಾ ಶಾಲೆಗೆ ಮೊಮೆಂಟ್ ಬೇಕು, ಗಿಫ್ಟ್ ಬೇಕು, ನಿಮ್ಮ ಕಂಪನಿ ಹೆಸರನ್ನು ಆಮೇಲೆ ಶಾಲೆ ಹೆಸರನ್ನು ನಾವು ಅದ್ರ ಎಂಗ್ರೇವ್ ಮಾಡಿ ಕೊಡ್ತೇವೆ. ಲೇಸರ್ ಮಿಷಿನ್ ಯೂಸ್ ಅದಕ್ಕೆ. ಈಗ ಈ ಕಾರ್ಯಕ್ರಮಗಳಿಗೆಲ್ಲ, ಸಣ್ಣ ಸಣ್ಣ ಸಭಾ ಕಾರ್ಯಕ್ರಮಗಳಿಗೆ ನೆನಪಿನ ಕಾಣಿಕೆ ಕೊಡುವುದಾದ್ರೆ ಎಂತ ಐಟಮ್ಗಳಿದೆ ನಮ್ಮಲ್ಲಿ? ಸುಮಾರು ಐಟಮ್ ಇದೆ. ಅಂದ್ರೆ ಪೆನ್ ಸ್ಟ್ಯಾಂಡ್ ಕೊಡ್ಬೋದು, ಆಮೇಲೆ ಪೇಪರ್ ವೇಟ್ ಎಲ್ಲ ಮಾಡ್ಬೋದು. ಅಂದ್ರೆ ಈಗ ಕಾರ್ಯಕ್ರಮಗಳಿಗೆ ನೋಡಿದಾಗ ಅವರಿಗೆ ಸಣ್ಣ ದರದಲ್ಲಿ ಸಿಗುವ ಅಗತ್ಯತೆ ಇರುತ್ತದೆ. ನಮ್ಮ ದರ ಕೂಡ ಜಾಸ್ತಿ ಇಲ್ಲ, 50 ರೂಪಾಯಿ ಅಂತ ಹೇಳಿದ್ರು. ಆಮೇಲೆ ಜಾಸ್ತಿ ಇದೆ, 5,000ವರೆಗೂ ನಾವು ಮಾಡ್ಬೋದು. ದೊಡ್ಡ ದೊಡ್ಡ ದೀಪಗಳನ್ನು ಮಾಡ್ತೇವೆ ನಾವು. ತುಂಬಾ ಕಷ್ಟದ ಕೆಲಸ, ತುಂಬಾ ದಿವಸ ಇರ್ತದೆ. ಆಮೇಲೆ ಮೊಮೆಂಟಸ್ ಬೇಕಾದ್ರೆ ನಾವು ಮಾಡಿಕೊಡ್ತೇವೆ. ವಿಶ್ವಕಪ್ಪಿನ ಅಂತದ್ದು ನಾನು ನಿಮ್ಗೆ ತೋರಿಸಿದೆ, ಅಂತದ್ದು ಮಾಡ್ತೇವೆ. ಪೆನ್ ಸ್ಟ್ಯಾಂಡ್ ಮಾಡ್ತೇವೆ, ಕೀ ಚೇಂಜ್ ಮಾಡ್ತೇವೆ, ಏನು ಬೇಕಾದ್ರೂ ಮಾಡಿಕೊಡ್ತೇವೆ. ನೀವು ಆ ಡಿಸೈನ್ ನಮ್ಗೆ ಕೊಡಿ, ಅದು ಆಗುದಾದ್ರೆ 2 ದಿವಸದಲ್ಲಿ ನಾವು ಮಾಡಿಕೊಡ್ತೇವೆ. 2 ದಿವಸ ನಮಗೆ. ಇನ್ನು ಮುಂದಿನ ಈ ನಿಮ್ಮ ಕಂಪನಿಯನ್ನು ಮುಂದಿನ ಬೆಳೆಸುವ ಪರಿಕಲ್ಪನೆಯನ್ನು ಹೇಗೆ ಹೊಂದಿದ್ದೀವಿ, ವಿಸ್ತರಿಸುವ? ಅಂದ್ರೆ ನಮ್ದು ಒಮ್ಮೆ ಮಾರ್ಕೆಟ್ ಸೆಟ್ ಆದ್ಮೇಲೆ ಪ್ರತಿ ತೆಂಗು ಬೆಳೆಯುವ ಏರಿಯಾದಲ್ಲಿ ತಾಲೂಕು ಇರ್ಲಿಕ್ಕೂ ಸಾಕು. ತಾಲೂಕು ವಾರಲ್ಲಿ ನಾವು ಇಂಥ ಒಂದು ಚಿಕ್ಕದ ಫ್ಯಾಕ್ಟ್ರಿ, ಲೇಸರ್ ಮಿಷಿನ್ ಇಲ್ಲದ್ದು ಸಣ್ಣ ಫ್ಯಾಕ್ಟ್ರಿ, ಅಲ್ಲಿ ಒಂದು 10 ಜನ ಮಹಿಳೆಯರಿಗೆ, ಲೋಕಲ್ ಮನೆ ಹತ್ತಿರವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮಾರ್ಕೆಟಿಂಗ್ ನಮ್ದೆ, ನಮ್ಮ ಕಂಪನಿ. ಅದೊಂದು ನಮ್ಮ ಇಡೀ ಕರ್ನಾಟಕದಲ್ಲಿ ಬೆಳಿಬೇಕಂತ ನಮ್ಮ ಒಂದು ಉದ್ದೇಶ ಇದೆ. ಅದು ಎಷ್ಟು ವರ್ಷ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಈಗ ಮತ್ತೊಂದು ವಿಶೇಷ ಕಾಣು, ನೀವೊಬ್ಬರು ಕೃಷಿಕರಾಗಿ ಹೇಳಿದ್ರಿ, ತೋಟದಲ್ಲಿರುವಾಗ ಈ ಕಲ್ಪನೆ. ತೋಟದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಕಾಣ್ತೇವೆ, ನಿಮಗೆ ಮುಖ್ಯವಾಗಿ ತೆಂಗಿನ ಇದನ್ನೇ ಬೆಳೆಸಬೇಕು ಅಂತ ಹೇಳ್ತೇನೆ. ಅಂದ್ರೆ ನಾನೀಗ ಅಡಿಕೆ ಕೃಷಿಕರ ಗೋಳ್ ನಮ್ಗೆ ಗೊತ್ತಿದೆ, ಅನುಭವಿಸಿದ್ದೇವೆ. ತೆಂಗಿದು ಹಾಗೆ ತೆಂಗೊಂದು ಕಲ್ಪವೃಕ್ಷ ಅಂತ ಹೇಳಿ ಏನೋ ನಮ್ಗೆ ಅದೊಂದು ದೇವರ ಭಾವನೆ ಬರ್ತದೆ, ನಮ್ಗೆ ಪೂಜ್ಯ ಭಾವನೆ ಉಂಟು. ಈ ಕಲ್ಪವೃಕ್ಷದಲ್ಲಿ ಏನೆಲ್ಲ ಆಗ್ತದೆ, ಯಾವುದೆಲ್ಲ ಮಾಡಬಹುದು, ನಾವು ಕಲ್ಪಿಸಿದ್ದನ್ನು ಕೊಡುವುದು, ನಾವು ಕಲ್ಪಿಸಿದ್ದನ್ನು ಕೊಡ್ತದೆ, ನಮ್ಗೆ ಮಾಡ್ಲಿಕ್ಕೆ ಬರ್ತದೆ ಅಂತ ಎಲ್ಲ ಐಟಮ್ ಅದು ಮಾಡ್ಲಿಕ್ಕೆ ಆಗ್ತದೆ. ಅದು ನಂಗೊಂದು ತುಂಬಾ ಹಿಡಿಸಿದ ಒಂದು ಏನು ವಿಷಯ. ಯೋಚನೆ ಮಾಡಿದ್ರೆ ಅದರಲ್ಲಿ ಬೀಸಾಡುವಂತದ್ದು ಯಾವುದಿಲ್ಲ. ಎಲ್ಲ ಗರಿಗಳಿಂದ ನಾವು ಸುಮಾರು ಐಟಮ್ ಮಾಡ್ಬೋದು. ಆಮೇಲೆ ಮಡಲಿಂದ ನಾವು ಹಿಡಿಸುಡಿ ಮಾಡ್ಬೋದು. ಆಮೇಲೆ ಸುಮಾರು ನೀರ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಕೆಲವು ಐಟಮ್ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ವಸ್ತುಗಳೀಗ ನಮ್ಮ ಹಿಂದಿನ ಕಾಲದಲ್ಲಿ ನೋಡಿ ಈಗ ಇಲ್ಲವೇ ಇಲ್ಲ. ಮಾರ್ಕೆಟ್ಗೆ ಬರುವುದಿದ್ರೆ ತಗೊಳ್ಳುವವರಿದ್ದಾರೆ, ಆದ್ರೆ ಬರ್ತಾ ಇರುವುದಿಲ್ಲ. ಯಾಕಂದ್ರೆ ಮಾಡುವವರು ಕಮ್ಮಿ. ಎಕ್ಸಾಂಪಲ್ ನಮ್ಮ ಸೌಟ್ ಇದೆ, ನೋಡ್ಲಿಕ್ಕೆ ಸುಲಭ ಇದೆ, ಬಿದಿರು ಮತ್ತು ಗೆರಟೆ. ಬಟ್ ಅದನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಅದರಲ್ಲಿ ಸ್ವಲ್ಪ ಲೀಕೇಜ್ ಆದಾಗ ನೋಡ್ಲಿಕ್ಕೆ ನಮ್ಗೆ 1 ವಾರ ಹಿಡಿದಿದೆ. ಅದನ್ನು ಸರಿಯಾಗಿ ನಮ್ಗೆ ಅದು ಹೇಗೆ ಮಾಡ್ಬೇಕು, ಎಲ್ಲಿ ಅದನ್ನು ಹೋಲ್ಡ್ ಮಾಡಿ ಹಾಕ್ಬೇಕು, 1 ವಾರ ನಮ್ಗೆ. ಮೊದ್ಲೆಲ್ಲ ಈ ಗುಡ್ಡಗಾಡಿನಲ್ಲಿ ಏನು ವಸ್ತುಗಳಿಲ್ಲದೆ ಕೈಯಲ್ಲೇ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಮಾಡ್ತಾ ಇದ್ರು. ಏನಿಲ್ಲ, ಬರೀ ಒಂದು ಚೂರಿ ಇದ್ರೆ ಆಯ್ತು. ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಕೆಲಸದವರೆಲ್ಲ, ಬರೀ ಚೂರಿ ಇಟ್ಕೊಂಡು ಮಾಡಿಯೇ ನಮ್ಗೆ ತೋರಿಸಿ ಇಲ್ಲಿ ಬಂದು ಟ್ರೈನಿಂಗ್ ಕೊಟ್ಟರು. ಸೌಟ್ ಮಾಡ್ಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರೆಲ್ಲ ನಂಗೆ ಟ್ರೈನಿಂಗ್ ಕೊಡೋದಿಲ್ಲ.
ಈಗ ಕಾಫಿ ಕಪ್ ಮತ್ತೆ ಇತರೆ ವಸ್ತುಗಳನ್ನು ತೋರಿಸಿದ್ವಿ, ಅಂದ್ರೆ ದ್ರವ ವಸ್ತುವನ್ನು ಹಾಕಿಡುವಂತದ್ದು ಅದು ಹೇಗೆ ಬಳಕೆ ಬರ್ತದ? ಅಂದ್ರೆ ಅದು ಖಂಡಿತ ಅದನ್ನು ಆ ನಾನು ಸ್ವತಃ ಅದನ್ನು ಬಳಸಿ ನೋಡಿ ಪುನಃ ಅದನ್ನು ರಿಯೂಸ್ ಮಾಡಿ ಅಂದ್ರೆ ತೊಳೆದು ಪುನಃ ನಾವು ಯೂಸ್ ಈಗ ಸೋಪ್ ಸ್ಟ್ಯಾಂಡ್ ಮತ್ತೆ ಎಲ್ಲ ಯೂಸ್ ಮಾಡಿದ್ದು ಏನ್ ಸಮಸ್ಯೆ ಇಲ್ಲ. ಜ್ಯೂಸ್ ಕುಡಿಬಹುದು, ಕಾಫಿ ಕುಡಿಬಹುದು, ಟೀ ಬಿಸಿ ಬಿಸಿ ಕುಡಿಬಹುದು, ಕಾಫಿ ಟೀ ಬಿಸಿ ಬಿಸಿ ಕುಡಿಲಿಕ್ಕೆ. ಹಾಗೆ ನಿಮಗೆ ಗಮ್ಮು ಬಿಡುವಂತದ್ದು ಸಮಸ್ಯೆ ಇಲ್ಲ, ಇಲ್ಲ? ಗಮ್ ಒಳಗಿಲ್ಲ, ಹೊರಗೆ ಮಾತ್ರ ಇದೆ. ಗಮ್ ಎಲ್ಲ ಹೊರಗೆ, ಒಳಗೆ ಯಾವ ಗಮ್ಮು ಇಲ್ಲ. ಹಾಗೆ ಈ ನೀವು ಅದಕ್ಕೆ ಪಾಲಿಶ್ ಮಾಡುವಾಗ ಹಾಕುವಂತಹ ಹೌದು, ನಾವು ಈ ಉಪಯೋಗ ಮಾಡುವಂಥದ್ದು ಅಂದ್ರೆ ಶೋಕೇಸ್ ಅಲ್ಲದ ಎಕ್ಸಾಂಪಲ್ ಜ್ಯೂಸ್ ಗ್ಲಾಸ್, ವೈನ್ ಗ್ಲಾಸ್, ಆಮೇಲೆ ಟೀ ಕಪ್, ಕಾಫಿ ಕಪ್, ಅದಕ್ಕೆ ಯಾವುದೇ ಪಾಲಿಶ್ ಅಂದ್ರೆ ಮೆಷಿನ್ ಪಾಲಿಶ್ ಮಾತ್ರ, ಮತ್ತೆ ಯಾವುದೇ ವಾರ್ನಿಶ್ ಆಗ್ಲಿ ಪೇಂಟ್ ಆಗ್ಲಿ ಯಾವ್ದು ಕೊಡ್ಲಿಕ್ಕಿಲ್ಲ. ಹೆಚ್ಚು ನಮ್ಗೆ ಶೈನಿಂಗ್ ಬರ್ಲಿಕ್ಕೆ ಹೊರಗಿಂದ ತೆಂಗಿನ ಎಣ್ಣೆ ಕೊಡ್ತೀವಿ ಅಷ್ಟೇ, ಬೇಕಂತಾದ್ರೆ ಅದು ಅಗತ್ಯ ಬರುವುದಿಲ್ಲ. ಆಮೇಲೆ ವಾಶ್ ಮಾಡಿ ಯೂಸ್ ಮಾಡುದು. ಒಂದೇ ಒಂದು ಸಮಸ್ಯೆ ಅಂದ್ರೆ ಕೆಳಗೆ ಬೀಳಬಾರ್ದು, ಸಿಂಕ್ ಅಲ್ಲಿ ಬಿಸಾಡಬಾರ್ದು. ಅದು ಒಡೆಯೋ ಚಾನ್ಸ್ ಇದೆ, ಗ್ಯಾರಂಟಿ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ನಿಮ್ಮ ಕೆಲಸಗಳನ್ನು ನೋಡಿದಾಗ ಒಂದು ಇಂಟ್ರೆಸ್ಟ್ ಆಗುವಂತ, ಒಂದು ಗೆರಟೆಯಲ್ಲಿ ಎಷ್ಟು ಭಾಗ ಅದನ್ನು ನಿಮಗೆ ಬೀಸಾಡ್ಲಿಕ್ಕೆ ಅಂತ ಸಿಗ್ತದೆ ಅಂತಂದ್ರೆ ತ್ಯಾಜ್ಯ ಅಂತ ಸಿಗ್ತದೆ? ನಾವು ಸರಿಯಾಗಿ ಯೂಸ್ ಮಾಡಿದ್ರೆ ಒಂದು ಗೆರಟೆ ಕಂಪ್ಲೀಟ್ ಗೆರಟೆ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಎಲ್ಲ ಒಂದು ಸಣ್ಣ ಸಣ್ಣ ಪೀಸ್ ಸಿಗ್ಬೋದು ಅಷ್ಟೇ, ಬೇರೆ ಅಂತಲ್ಲ. ಅದಕ್ಕೂ ಡಿಮಾಂಡ್ ಇದೆ, ಯಾಕಂದ್ರೆ ಅದು ಚಾರ್ಕೋಲಿಗೆ ಹೋಗುವಂತ ಐಟಮ್. ಗೆರಟೆ ಬೇಕಾದ್ರೆ ಜಾಸ್ತಿ ಚಾರ್ಕೋಲಿಗೆ ಇದೀಗೆ ಅದು, ಯಾಕೆಂದ್ರೆ ಅದು ವೈರಿಂಗ್ ಅರ್ಥಿಂಗ್ ಮಾಡೋದು ಬೇಕಂತ. ಅದಕ್ಕೆ ಡಿಮಾಂಡ್ ಅದಕ್ಕಿದೆ. ಸೊ ಇಲ್ಲಿ ಎಲ್ಲಾ ಅಂಗಡಿಗಳಿಂದ ತಗೊಳ್ಳೋರು ಅವರೇ, ನಾವು ಮಾತ್ರ ಒಂದು ಸ್ಪೆಷಲ್ ಆಗಿ ತಗೊಳ್ತಾ ಇದ್ದೇವೆ. ನೀವೀಗ ಹೇಗೆ ರೈತರ ಕೈಯಿಂದಲೇ ತಗೊಳ್ತಾ ಇದ್ದೀರಾ ಡೈರೆಕ್ಟ್? ಈಗ ನಮ್ಮಲ್ಲಿ ಆದ್ರೆ ನಾವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೇವೆ. ಮತ್ತೆ ನಾವೊಂದು ಪಡ್ನೂರಲ್ಲಿ ಒಂದು ಕಂಪನಿ ನಾವು ಗೆರಟೆ ತಗೊಳ್ತೇವೆ. ಆಮೇಲೆ ತೆಂಗಿನಕಾಯಿ ನಾವು ಬೇರೆ ಅಂಗಡಿಯಿಂದಲೇ ತಗೊಳ್ತೇವೆ, ಯಾಕೆ ನಮ್ಮಲ್ಲಿ ಆದ್ರೆ ಸಾಕಾಗುದಿಲ್ಲ. ಮತ್ತೆ ನಮ್ಮಲ್ಲಿ ಆದದ್ದು ಅದು ಬೇರೆ ಲೆಕ್ಕ ಇದೆ, ಫ್ಯಾಮಿಲಿ ಪ್ರಾಬ್ಲಮ್. ಸೊ ನಾವು ಹೊರಗಿಂದ ತಗೊಂಡು ನಾವು ಹಾಗೆ ಮಾಡ್ತೇವೆ. ಈಗ ತೆಂಗಿನಕಾಯಿಯನ್ನೇ ನೀವು ಪರ್ಚೇಸ್ ಮಾಡುವ ಅಗತ್ಯತೆ ಇದೆ ಅಂತ. ಮತ್ತೆ ಉಳಿದ ತೆಂಗಿನಕಾಯಿಯನ್ನು ಯಾವ ರೀತಿ ಬಳಸುವ ಯೋಚನೆ? ಅದರ ಒಳಗಿನ ತಿರುಳನ್ನು ಕಾಯಿ ಅದನ್ನು ಇಲ್ಲಿ ಬಂದು ಮೇಲೆ ಡ್ರಿಲ್ ಮಾಡಿ ಒಂದು ಹೋಲ್ ಮಾಡ್ತೇವೆ. ಆ ತೆಂಗಿನಕಾಯಿಯನ್ನೆಲ್ಲ ತೆಗೆದು ಒಣಗಿಸ್ತೇವೆ. ಒಣಗಿಸಿ ನಾವು ಆಯಿಲ್ ಮೇಲೆ ಕೊಡ್ತೇವೆ. ಸೊ ಅದರಲ್ಲಿ ಸ್ವಲ್ಪ ಅಮೌಂಟ್ ನಮ್ಗೆ ಬರ್ತದೆ. ಸೊ ನಮ್ಗೆ ತುಂಬಾ ಕಾಸ್ಟ್ಲಿ ಬೀಳೋದಿಲ್ಲ ಅದು. ಆಮೇಲೆ ನಮ್ಗೆ ಬೇಕಾದ್ರೆ ಎಣ್ಣೆ ಕೂಡ ಅದ್ರಲ್ಲೇ ಮಾಡ್ತೇವೆ. ತೆಂಗಿನ ಎಣ್ಣೆ ಮನೆ ಪರ್ಪಸ್ ಯೂಸ್ ಮಾಡ್ತೇವೆ. ಒಂದು ಯಾರು ಈವರೆಗೆ ಪುತ್ತೂರಿನಲ್ಲಿ ಕಲ್ಪಿಸದಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು, ಅಥವಾ ನೀವು ಕಲ್ತದ್ದನ್ನು ಕೂಡ ಹೇಳಿದ್ರಿ, ಗ್ರಾಮಾಭಿವೃದ್ಧಿ ಯೋಜನೆ. ಇಂತಹ ಒಂದು ಪರಿಕಲ್ಪನೆ ಎಲ್ಲಾ ಕಡೆಗೆ ಮುಂದುವರಿಯಬೇಕು. ಕೃಷಿಗೆ ಸರಿಯಾದ ವ್ಯಾಲ್ಯೂ ಸಿಗಬೇಕಿದ್ರೆ ಮೌಲ್ಯವರ್ಧನೆ ಮಾಡಬೇಕು. ಹೌದು, ಪ್ರತಿಯೊಬ್ಬ ಕೃಷಿಗಳು ಮೌಲ್ಯವರ್ಧನೆ ಮಾಡಬೇಕು. ಮತ್ತೆ ಯುವ ಜನತೆ ಇದಕ್ಕೆ ಹೆಚ್ಚು ಗಮನ ಕೊಡಬಹುದು ಅಂತ ಅನ್ನಿಸ್ತದೆ. ಖಂಡಿತ ಖಂಡಿತ. ಹಾಗೆ ಯುವ ಜನತೆ ಊರಿನಲ್ಲಿ ಇದ್ದಾಗೂ ಆಗ್ತದೆ, ಮತ್ತು ಹಿರಿಯರು ಬೆಳೆಸಿಕೊಂಡು ಬಂದಂತಹ ಕೃಷಿಗೆ ಒಂದು ಮೌಲ್ಯ ಕೊಟ್ಟ ಹಾಗೂ ಆಗ್ತದೆ. ಇಲ್ಲಿ ಇದು ನಮ್ಗೆ ಯುವಜನತೆಗೆ ತುಂಬಾ ಒಳ್ಳೆ, ಯಾಕಂದ್ರೆ ಕಾರ್ಪೊರೇಟ್ ಗಿಫ್ಟಿಂಗ್ ಮಾಡ್ಬೋದು. ಆಮೇಲೆ ಎಕ್ಸ್ಪೋರ್ಟ್ ಗೆ ತುಂಬಾ ಇದಿದೆ ಇದಕ್ಕೆ. ಎಕ್ಸ್ಪೋರ್ಟ್ ಗೆ ಕ್ವಾಲಿಟಿ ಅಂದ್ರೆ 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಆಗ್ತದೆ. ಆಗ್ಲಿ ಶಂಕರಮಠ ಅವರೇ, ತುಂಬಾ ಖುಷಿ ಕೊಟ್ಟಂತಹ ವ್ಯವಸ್ಥೆ ಮುಂದುವರಿಯಲಿ, ಹಲವು ಜನಗಳಿಗೆ ನಿಮ್ಮ ಯೋಚನೆಗಳು ಮಾರ್ಗದರ್ಶನವಾಗಲಿ ಅಂತ ಜೀವನಯಾನ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ಪ್ರೇಕ್ಷಕರ ಪರವಾಗಿ ಕೇಳಿಕೊಂಡು ಧನ್ಯವಾದಗಳು. ನೀವು ಬಂದು ಇದನ್ನು ಪ್ರಚಾರ ಮಾಡಿದ್ದಕ್ಕೆ ಎಲ್ರಿಗೂ ಇಂಥ ಒಂದು ಮೌಲ್ಯವರ್ಧನೆ ಮಾಡುವಂತ ಮನಸ್ಥಿತಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ವಂದನೆ.